ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲ್ಯಾಮಿಸ್ ಥಿಯರಮ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಇಯರ್ ಇಂದ ಫೋರ್ತ್ ಇಯರ್ ವರೆಗೂ ಇರುವಂತಹ ಪ್ರತಿಯೊಂದು ಸಬ್ಜೆಕ್ಟಿನ ಎಲ್ಲಾ ಕಾನ್ಸೆಪ್ಟ್ಗಳನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಸೊ ಲ್ಯಾಮಿಸ್ ಥಿಯರಮ್ ಪ್ರಾಬ್ಲಮ್ ಏನಿದೆ ನೋಡೋಣ. ಫಸ್ಟ್ ಎ ಹಾರಿಜಾಂಟಲ್ ಫೋರ್ಸ್ P keeps the weight of 100 Newton. ಹಾರಿಜಾಂಟಲ್ ಫೋರ್ಸ್ P, ಹಾರಿಜಾಂಟಲ್ ಅಂದ್ರೇನು, ಬಲಗಡೆ ಹೋಗ್ತಾ ಇರಬೇಕು ಅಥವಾ ಎಡಗಡೆ ಹೋಗ್ತಾ ಇರಬೇಕು. ಸೊ ಅದನ್ನ ಹಾರಿಜಾಂಟಲ್ ಫೋರ್ಸ್ ಅಂತೀವಿ. ಸೊ ಬಲಗಡೆ ಹೋಗ್ತಾ ಇದೆ, ಸೊ ಇದು ಕೂಡ ಹಾರಿಜಾಂಟಲ್ ಫೋರ್ಸ್. ಕೀಪ್ಸ್ ದ weight of 100 ನ್ಯೂಟನ್. ಸೊ weight ಎಷ್ಟು? 100 ನ್ಯೂಟನ್ ಜೋತ್ ಬಿದ್ದಿದೆ. ಇನ್ ಈಕ್ವಿಲಿಬ್ರಿಯಂ. ಸೊ ಈಕ್ವಿಲಿಬ್ರಿಯಂ ಅಂತಂದ್ರೇನು, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0 ಅಂದ್ರೆ ಅಲ್ಲಾರ್ದಂಗೆ ಅದು ಇಟ್ಟಿದೆ ಅಂತ ಅರ್ಥ. Find the magnitude of the force P and tension in the string. So magnitude of force P. So ಈ ಫೋರ್ಸ್ P ನ ವ್ಯಾಲ್ಯೂನ ಕಂಡುಹಿಡಿಬೇಕು. ಮತ್ತೆ ಈ ಫೋರ್ಸ್ P ಇದೆ, ವೇಟ್ ಇದೆ. ಸೊ ಇವೆರಡರಿಂದ ಇದಕ್ಕೆ ಈ ಸರ್ಫೇಸ್ ಕನೆಕ್ಟ್ ಆಗಿರುವಂತಹ ಈ ಸ್ಟ್ರಿಂಗ್ ಇದೆಯಲ್ಲ, ಈ ಸ್ಟ್ರಿಂಗಿನ ಟೆನ್ಷನ್ ಅನ್ನು ಕೂಡ ನಾವು ಕಂಡುಹಿಡಿಬೇಕು. ಸೊ ಈ ಸ್ಟ್ರಿಂಗಿನ ಟೆನ್ಷನ್. ಈಗ ಲ್ಯಾಮಿಸ್ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ಆ ಪಾಯಿಂಟ್ ಅಲ್ಲಿ ಮಿನಿಮಮ್ ಅಂದ್ರೂ 3 ಪಾಯಿಂಟ್ಗಳು ಅಥವಾ 3 ಫೋರ್ಸಸ್ಗಳು ಆ ಪಾಯಿಂಟ್ ಇಂದ ಟ್ರಾವರ್ಸ್ ಆಗಿದ್ರೆ, ಅಂದ್ರೆ ಸೇಮ್ ಪಾಯಿಂಟ್ ಇಂದ 3 ಫೋರ್ಸಸ್ಗಳು, ಅದು ಇನ್ಕಮಿಂಗ್ ಆಗಿರ್ಬೋದು ಅಥವಾ ಔಟ್ ಗೋಯಿಂಗ್. 2 ಹೊರಗಡೆ ಹೋಗ್ತಿತ್ತು, 1 ಇನ್ಕಮಿಂಗ್, ಅದು ನಡೆಯುತ್ತೆ. 1 ಇನ್ಕಮಿಂಗ್ ಆಗಿ 2 ಔಟ್ ಗೋಯಿಂಗ್, ಅದು ನಡೆಯುತ್ತೆ. 3 ಕೂಡ ಔಟ್ ಗೋಯಿಂಗ್, ಅದು ನಡೆಯುತ್ತೆ. 3 ಕೂಡ ಇನ್ಕಮಿಂಗ್, ಅದೇ ನಡೆಯುತ್ತೆ. ಏನ್ ಕಂಡೀಷನ್? ಎ ಸಿಂಗಲ್ ಪಾಯಿಂಟ್, ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಆ ಎಲ್ಲಾ ಫೋರ್ಸ್ಗಳು ಕೂಡ ಆದ್ ಹೋಗ್ಬೇಕು. ಸೊ ಆದ್ ಹೋದ್ರೆ ಏನಂತ ಕರಿತೀವಿ? ಅದನ್ನ ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಏನಂತ? ಕನ್ಕರೆಂಟ್ ಫೋರ್ಸಸ್. ಸೊ ಕನ್ಕರೆಂಟ್ ಫೋರ್ಸಸ್ ಇದ್ದಾಗ ಯಾವ್ಯಾವ ಫೋರ್ಸ್? ಇದನ್ನ P, Q, R ಅಂತ ಅನ್ಕೊಳ್ಳಿ. ಸೊ ಯಾವ್ಯಾವ ಫೋರ್ಸ್ ಇರೋದು? P, Q, R. ಸೊ ಈ P, Q, R ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಸೈನ್. ಸೊ ಏನಾಗಿರುತ್ತೆ ಅಂತಂದ್ರೆ ಸೈನ್ ಇಂಟು ಆಪೋಸಿಟ್ ಆಂಗಲ್. ಈ ಫೋರ್ಸ್ P ವ್ಯಾಲ್ಯೂ ಏನಾಗಿರುತ್ತೆ? ಅದರ ಆಪೋಸಿಟ್ ಇರುವಂತ ಆಂಗಲ್. ಯಾವ ಆಂಗಲ್? R ಮತ್ತೆ Q ಮಧ್ಯೆ ಇರುವಂತ ಆಂಗಲ್ ಇದನ್ನ ಸೈನ್ ಥೀಟಾನ ಮಲ್ಟಿಪ್ಲೈ ಮಾಡಿದ್ರೆ ಆ ಆಂಗಲ್ ಗೆ ಆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ನೋಡಿ, ಈ ವ್ಯಾಲ್ಯೂನ ಏನಂತ ತಗೊಳ್ಳೋಣ? ಥೀಟಾ ಅಂತ ತಗೊಳ್ಳೋಣ. ನೆಕ್ಸ್ಟ್ ಇದನ್ನ ಆಲ್ಫಾ, ಇದನ್ನ ಗಾಮಾ ಅಂತ ತಗೊಳ್ಳೋಣ. P ನ ಆಪೋಸಿಟ್ ಇರುವಂತದ್ದು ಯಾವುದು? ಥೀಟಾ. ಸೊ ಸೈನ್ ಥೀಟಾ. ನೆಕ್ಸ್ಟ್ Q ನ ಆಪೋಸಿಟ್ ಇರುವಂತದ್ದು ನೋಡಿ, Q ಇಲ್ಲಿದೆ. ಸೊ ಅದರ ಆಪೋಸಿಟ್ ಇರುವಂತ ಆಂಗಲ್ ಯಾವುದು? ಆಲ್ಫಾ. ಸೊ ಆಲ್ಫಾ. ನೆಕ್ಸ್ಟ್ R ಇದೆ. ಸೊ R ನ ಆಪೋಸಿಟ್ ಇರುವಂತ ಆಂಗಲ್ ಏನು? ಗಾಮಾ. ಸೊ ಈ ರೀತಿ ಮಾಡಿದ್ರೆ ನಮಗೆ P, Q, R ವ್ಯಾಲ್ಯೂನ ಕಂಡುಹಿಡಿಬಹುದು. ಸೊ ಇದನ್ನೇ ನಾವು ಇಲ್ಲಿ ಅಪ್ಲೈ ಮಾಡೋಣ. ಸೊ ಫಸ್ಟ್ ಏನ್ ಮಾಡಬೇಕು? ಫ್ರೀ ಬಾಡಿ ಡಯಾಗ್ರಾಮ್ ಬರೀಬೇಕು. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಮಾಡ್ಬೇಕಾದ್ರೆ ಟೆನ್ಷನ್ T. ಸೊ ಟೆನ್ಷನ್ ಏನಾಗುತ್ತೆ? ಈ ರೀತಿ ಅಪ್ಲೈ ಆಗುತ್ತೆ. ಯಾಕೆ ನೋಡಿ, ಇದು ಹಿಡ್ಕೊಂಡಿರೋದು ಫುಲ್. ಸೊ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ? ಮೇಲ್ಗಡೆ ಆಕ್ಟ್ ಆಗ್ತಾ ಇರುತ್ತೆ. ಸೊ ಟೆನ್ಷನ್ T, P, ಮತ್ತೆ ಇದು ವೇಟ್ W ಎಷ್ಟಿರೋದು? 100 ನ್ಯೂಟನ್. 3 ಕನ್ಕರೆಂಟ್ ಫೋರ್ಸಸ್ ಗಳಾದ. ಕನ್ಕರೆಂಟ್ ಫೋರ್ಸಸ್ ಆಯ್ತು. ಮೊದಲನೇದು ಲ್ಯಾಮಿಸ್ ಥಿಯರಮ್ ಆಯ್ತು. ಇವಾಗ ಆಂಗಲ್ ನ ಕಂಡುಹಿಡಿಬೇಕು. ಸೊ ಆಂಗಲ್ ಇಲ್ಲಿ ಎಷ್ಟಿದೆ? 80 ಡಿಗ್ರಿ. ಸೊ 80 ಡಿಗ್ರಿ ನೋಡಿ, ಇಲ್ಲಿ 80 ಡಿಗ್ರಿ ಇದ್ರೆ ಸೊ ಇಲ್ಲೂ ಕೂಡ ಏನಾಗಿರುತ್ತೆ? 80 ಡಿಗ್ರಿ ಆಗಿರುತ್ತೆ. ಸೊ ಇದನ್ನ ಏನಂತ ಕರಿತೀವಿ? ಆಲ್ಟರ್ನೇಟಿವ್ ಆಂಗಲ್. ಆಲ್ಟರ್ನೇಟ್ ಆಂಗಲ್ ಅಥವಾ ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಇವಾಗ 80 ಡಿಗ್ರಿ ಇಲ್ಲಿದೆ ಅಂತಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? 80. ಸೊ ಏನ್ ಮಾಡ್ತೀನಿ? ಇದನ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀನಿ. ಸಿಂಪಲ್. ಏನು 90 ಡಿಗ್ರಿ ಆಯ್ತಾ? ಇವೆರಡು ಇವಾಗ ಇಲ್ಲಿಂದ ಇಲ್ಲಿಗಿರುವಂತ ಆಂಗಲ್ 90 ಆಯ್ತು. ಸೊ ಇದನ್ನ ನೋಡ್ತಾ ಹೋದ್ರೆ ಇಲ್ಲಿರುವಂತ ಆಂಗಲ್ ಎಷ್ಟು? 80 ಡಿಗ್ರಿ. ಸೊ ಆಲ್ಟರ್ನೇಟಿವ್ ಆಂಗಲ್ ಏನಾಯ್ತು? 80. ಸೊ ಇವಾಗ ಇದು 90. ಈಗ 90 ಪ್ಲಸ್ 80 ಎಷ್ಟು? 90 ಪ್ಲಸ್ 80 170 ಡಿಗ್ರಿ. ಇದು ಅಷ್ಟು ಸೇರಿ 170. P ನ ಆಪೋಸಿಟ್ ಇರುವಂತದ್ದು 170 ಡಿಗ್ರಿ. ನೆಕ್ಸ್ಟ್ ಈ ಆಂಗಲ್ ಎಷ್ಟಾಗುತ್ತೆ? 90 ಡಿಗ್ರಿ. ನೋಡಿ, ಪರ್ಪೆಂಡಿಕ್ಯುಲರ್ ಇರೋದ್ರಿಂದ 90 ಡಿಗ್ರಿ. ಈಗ ಇದು ಅಷ್ಟನ್ನು ಫುಲ್ ಸರ್ಕಲ್ ಆಗುತ್ತಲ್ವಾ? ಸೊ ಸರ್ಕಲ್ ಅಂತಂದ್ರೆ 360 ಡಿಗ್ರಿ ಆಗಬೇಕು. ನೆಕ್ಸ್ಟ್ ಇದು 170 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಈಗ ಈ ಆಂಗಲ್ ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಈ ಆಂಗಲ್ ಎಷ್ಟಾಗುತ್ತೆ? ಕ್ವಶನ್ ಮಾರ್ಕ್. ಸೊ ಅದನ್ನು ಕಂಡುಹಿಡಿಯೋದಕ್ಕೆ 170 ಪ್ಲಸ್ 90 ಎಷ್ಟಾಗುತ್ತೆ? 260. ಸೊ 360 ಮೈನಸ್ 260 ವಿಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 100 ಡಿಗ್ರಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇವಾಗ ಏನಾಗುತ್ತೆ? ಇದು 100 ಡಿಗ್ರಿ ಆಗುತ್ತೆ. ಈ ಆಂಗಲ್ 100 ಡಿಗ್ರಿ.
ಸೊ ಇದೇ ರೀತಿ ಸಾಲ್ವ್ ಮಾಡೋಣ ಇದನ್ನು ಕೂಡ. ಯಾವ್ಯಾವ ಫೋರ್ಸಸ್ ಇರೋದು? ಪಿ ಡಬ್ಲ್ಯೂ ಟಿ. ಸೊ ಪಿ ಡಬ್ಲ್ಯೂ ಟಿ ಇದೆ. ಸೊ ಇದೇ ರೀತಿ ಸಾಲ್ವ್ ಮಾಡ್ಬೇಕಾದ್ರೆ ಸೈನ್ ಎಲ್ಲದಕ್ಕೂ ಬರೀರಿ, ಸೈನ್ ಸೈನ್ ಸೈನ್. ನೆಕ್ಸ್ಟ್ ಇದು ರೆಫರೆನ್ಸ್, ಇದು ಹೇಳ್ಕೊಟ್ಟಿದ್ದು ಅದನ್ನ, ಅದಕ್ಕೋಸ್ಕರ ಆ ರೀತಿ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದು. ಈಗ ಪಿ ವ್ಯಾಲ್ಯೂ, ಸೊ ಪಿ ನ ಆಪೋಸಿಟ್ ಇರುವಂತದ್ದು, ಪಿ ನ ಆಪೋಸಿಟ್ ಇರುವಂತ ಆಂಗಲ್ ಎಷ್ಟು? 170 ಡಿಗ್ರಿ, 170 ಡಿಗ್ರಿ. ನೆಕ್ಸ್ಟ್ ಡಬ್ಲ್ಯೂ ನ ಆಪೋಸಿಟ್, ಡಬ್ಲ್ಯೂ ಇಲ್ಲಿದೆ, ಸೊ ಅದರ ಆಪೋಸಿಟ್ ಇರುವಂತದ್ದು 100 ಡಿಗ್ರಿ. ನೆಕ್ಸ್ಟ್ ಟಿ ಇಲ್ಲಿದೆ, ಸೊ ಟಿ ನ ಆಪೋಸಿಟ್ ಇರುವಂತದ್ದು 90 ಡಿಗ್ರಿ. ಈಗ ಯಾವ ವ್ಯಾಲ್ಯೂ ಪಿ ಡಬ್ಲ್ಯೂ ಟಿ ಅಲ್ಲಿ ಯಾವ ವ್ಯಾಲ್ಯೂ ಗೊತ್ತಿದೆ? ಡಬ್ಲ್ಯೂ ವ್ಯಾಲ್ಯೂ ಗೊತ್ತಿದೆ, ವೆಯ್ಟ್ ವ್ಯಾಲ್ಯೂ ಎಷ್ಟು? 100 ನ್ಯೂಟನ್. ಸೊ 100 ಅಂತ ಬರೆಯೋಣ. ಈಗ ಯಾವ್ದು ಗೊತ್ತಿಲ್ಲ, ಪಿ ಮತ್ತೆ ಟಿ ವ್ಯಾಲ್ಯೂ ಗೊತ್ತಿಲ್ಲ. ಇವಾಗ ಏನ್ ಮಾಡ್ತೀನಿ, ಇವೆರಡನ್ನ ಫಸ್ಟ್ ಕನ್ಸಿಡರ್ ಮಾಡ್ತೀನಿ. ಪಿ ಬೈ ಸೈನ್ 170 ಡಿಗ್ರಿ ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ ಸೈನ್ 100 ಡಿಗ್ರಿ. ಈಗ ಈ ಸೈನ್ 170 ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪಿ ಇಸ್ ಈಕ್ವಲ್ ಟು 100 ಇಂಟು ಸೈನ್ 170 ಡಿಗ್ರಿ ಡಿವೈಡೆಡ್ ಬೈ ಸೈನ್ 100 ಡಿಗ್ರಿ. ಈಗ ಪಿ ವ್ಯಾಲ್ಯೂ ನಮಗೆ ಸಿಗುತ್ತೆ. ಈಗ ಕ್ಯಾಲ್ಕುಲೇಟರ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ? ಪಿ ಇಸ್ ಈಕ್ವಲ್ ಟು ಏನಾಯ್ತು? 17.632 ನ್ಯೂಟನ್. ನೆಕ್ಸ್ಟ್ ನಮಗೆ ಟಿ ವ್ಯಾಲ್ಯೂ ಬೇಕಿತ್ತು. ಟಿ ವ್ಯಾಲ್ಯೂ ಬೇಕು ಅಂತಂದ್ರೆ ಕೊನೆ ಎರಡನ್ನ ಕನ್ಸಿಡರ್ ಮಾಡ್ತೀನಿ. ಯಾವ್ಯಾವುದು? 100 ಡಿವೈಡೆಡ್ ಬೈ ಸೈನ್ 100 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು ಟಿ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ. ಸೊ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಟಿ ನ ಉಳಿಸ್ಕೊಂಡು ಸೈನ್ 90 ನ ಈ ಕಡೆ ತರ್ತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ? ಟಿ ಇಸ್ ಈಕ್ವಲ್ ಟು 100 ಇಂಟು ಸೈನ್ 90 ಡಿಗ್ರಿ ಡಿವೈಡೆಡ್ ಬೈ ಸೈನ್ 100 ಡಿಗ್ರಿ, 101.542 ಡಿಗ್ರಿ, ಸಾರಿ ನ್ಯೂಟನ್. ಫೋರ್ಸ್ ಅಲ್ವಾ, ಸೊ ಟೆನ್ಷನ್ ಅನ್ನ ನ್ಯೂಟನ್, 101.542 ನ್ಯೂಟನ್ ಆಯ್ತು. ಸೊ ಲ್ಯಾಮಿಸ್ ಥಿಯರಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.